ಹಲೋ ಹಲೋ ಕುರುಬ ಸಮಾಜ ಮುಖಂಡರೇ, ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಕೆಲವು ಮಾತುಗಳನ್ನು ಹೇಳಲು ಇಚ್ಛೆಪಡುತ್ತೇನೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಂದ ಕುರುಬ ಸಮಾಜಕ್ಕೆ ಯಾವುದೇ ಲಾಭ ಆಗಿಲ್ಲ, ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಒಬ್ಬ ಗೋಮಾಕ್ರ ಯಾಗ್ರಿ ಇರ್ತಕ್ಕಂಥ ಒಂದು ಸಿದ್ದರಾಮಯ್ಯನ ಕುರುಬ ಸಮಾಜ ನಂಬಿಕೊಂಡು ಹೋದರೆ ಕುರುಬ ಸಮಾಜ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂತ ಕೇಳಿದ್ರೆ ಕುರುಬ ಸಮಾಜನ ಬೆಳೆಸಿದಂಥ ವ್ಯಕ್ತಿ ಆತಲ್ಲ. ಕುರುಬ ಸಮಾಜನ ಬೆಳೆಸತಕ್ಕಂಥ ವ್ಯಕ್ತಿ ದೇವರಾಜ ಅರಸು, ಕೋಳೂರು ಮಲ್ಲಪ್ಪ ಮತ್ತು ಡಿ ಕೆ ನಾಯ್ಕರ್ ಇಂಥ ಒಂದು ವ್ಯಕ್ತಿಗಳು ಕುರುಬ ಸಮಾಜನ್ನು ಕಾಂಗ್ರೆಸ್ನಲ್ಲಿ ವಿಲೀನಗೊಳಿಸಿ ಅವತ್ತಿನಿಂದ ಇವತ್ತಿನವರೆಗೆ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿಕೊಟ್ಟಂಥ ವ್ಯಕ್ತಿಗಳು ಅವರು. ಕೋಳೂರು ಮಲ್ಲಪ್ಪನ ಇವತ್ತು ನೆನೆಸ್ಬೇಕು ನಾವು. ಅಂಥ ವ್ಯಕ್ತಿಗಳು ಆವತ್ತಿನ ಕಾಲದಲ್ಲಿ ದೇವರಾಜ ಅರಸು 16 ಸೀಟು ಕುರುಬರಿಗೆ ಕೊಟ್ಟರು. ಕುರುಬರಿಗೆ ಕೊಟ್ಟಂಥ ಸಂದರ್ಭದಲ್ಲಿ 15 ಸೀಟನ್ನು ಗೆದ್ಕೊಂಡು ಬಂದಂಥ ವ್ಯಕ್ತಿ ಕೋಳೂರು ಮಲ್ಲಪ್ಪ. ಇವ್ರು ಯಾರ್ರೀ? ಸಿದ್ದರಾಮಯ್ಯ JDSಲಿದ್ದು ಬಂದನ. ಕಾಂಗ್ರೆಸ್ನಾಗ ನಾವು ಮೊದಲೇ ಕುರುಬರು, ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ನಾವು ಕುರುಬರು ಕಾಂಗ್ರೆಸ್ನಲ್ಲಿ. ಈ ಸಲ ಸಿದ್ದರಾಮಯ್ಯ ಬಂದು ಮಾಜಿ ಮುಖ್ಯಮಂತ್ರಿ ಬಂದು ನಮ್ಮ ಕುರುಬ ಸಮಾಜನ ಬಳಸಿಕೊಂಡು ಮುಖ್ಯಮಂತ್ರಿ ಆಗಿ ತನ್ನ ಕ್ಯಾಬಿನೆಟ್ನಲ್ಲಿ ಒಬ್ಬ ಕುರುಬ ಕ್ಯಾಬಿನೆಟ್ನ ಮಿನಿಸ್ಟ್ರ್ ಕೊಟ್ಟು ಇಡೀ ಕುರುಬರನ್ನೆಲ್ಲ ಹೊರಗಿಟ್ಟು ಮತ್ತೆ 3 ವರ್ಷ ಮುಖ್ಯಮಂತ್ರಿ ಆಗಿ 5 ವರ್ಷ ಮುಖ್ಯಮಂತ್ರಿ ಆಗಿದ್ದ, ಮತ್ತೆ 3 ವರ್ಷ ಮುಖ್ಯಮಂತ್ರಿ ಆದರೆ ಮತ್ತೆ ಕೇವಲ ಒಬ್ಬರಿಗೆ ಮುಖ್ಯಮಂತ್ರಿ ಕೊಟ್ಟು ಇವತ್ತು ಲಿಂಗಾಯತರ ಒಕ್ಕಲಿಗರ ತಮ್ಮ ಸಮುದಾಯಕ್ಕೆ 6ರಿಂದ 7, 8, 9 ತನಕ ಸಚಿವ ಸ್ಥಾನ ಕೊಡ್ತಾರೆ. ಈ ಸಿದ್ದರಾಮಯ್ಯ ಗೆದ್ದಿರೋದೇ 6-7 ಜನ, ಅದ್ರಾಗ ಒಂದು 3 ಜನ 4 ಜನಕ್ಕೆ ಸಚಿವ ಸ್ಥಾನ ಕೊಡಿಸಿಲ್ಲ ಅಂದರೆ ಸಿದ್ದರಾಮಯ್ಯ ನಂಬಿಕೆಯನ್ನು ನೀವು ಓದ್ತಿರಲ್ಲ. ಕುರುಬರು ಎಷ್ಟು ದಡ್ಡರು ಇರ್ಬೋದು ನೀವು. ಕುರಿ ಕೊಟ್ಟೆ, ನಾಯಿ ಕೊಟ್ಟೆ, ಕರಿ ಕೊಟ್ಟೆ, ಇದು ಕೊಟ್ಟೆ, ಅದು ಕೊಟ್ಟೆ ಅಂತ ಸಿದ್ದರಾಮಯ್ಯ ನಂಬಿದ್ರೆ ಹೆಂಗು? ಗೋಮಾಕ ಯಾಗ್ರಿ ಅಂತ ಸಿದ್ದರಾಮಯ್ಯನ ಸಮಾಜದವರು ಯಾವತ್ತೂ ನಂಬಾರ್ದು. ನಂಬಿಗೆಸಿ 8 ವರ್ಷ ಅಧಿಕಾರ ಮಾಡಕ್ಕೆ ಕೊಟ್ರಿ. ಉತ್ತರ ಕರ್ನಾಟಕಲಿದ್ದ, ಕಲ್ಯಾಣ ಕರ್ನಾಟಕಲಿದ್ದ. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ 5 MP ಹೆಸರು. ದಕ್ಷಿಣ ಕನ್ನಡದಲ್ಲಿ ಬರೀ 4 ಗೆಲ್ಸೋಕ್ಕಾಗಿಲ್ಲ ಸಿದ್ದರಾಮಯ್ಯನ ಕೈಲಿ. ಅಂಥ ವ್ಯಕ್ತಿನ ನಂಬಿಕೊಂಡು ಸಮಾಜ ಕುಂತ್ರೆ ಉದ್ಧಾರ ಆಗಲ್ಲ. ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯ ಸಲುವಾಗಿ ಕುರುಬ ಸಮಾಜ ಇಲ್ಲ. ಮೊದಲೇ ಡಿ ಕೆ ನಾಯ್ಕರು, ದೇವರಾಜ ಅರಸು ಮತ್ತು ಕೋಳೂರು ಮಲ್ಲಪ್ಪ ಸ್ವಾತಂತ್ರ್ಯ ಸಿಕ್ಕ ನಂತರ ಇವರು ನಮ್ಮ ಸಮಾಜವನ್ನು ಕಾಂಗ್ರೆಸ್ನಲ್ಲಿ ಸೇರಿಸ್ತಕ್ಕಂಥ ವ್ಯಕ್ತಿಗಳು. ಇವರು ಯಾರೂ ನಮ್ಮನ್ನು ಸಿದ್ದರಾಮಯ್ಯ ಬಂದು ನಮ್ಮ ಸಮಾಜನ ತಿಳಿದಿಲ್ಲ. ಸಿದ್ದರಾಮಯ್ಯಗಾಗಿ ಸಮಾಜ ಹೋಗ್ಯದ. ಸಿದ್ದರಾಮಯ್ಯನ ಮಾಡ್ಬೇಕು ಮುಖ್ಯಮಂತ್ರಿ, ಸಿದ್ದರಾಮಯ್ಯನ ಮಾಡ್ಬೇಕು, ನಮಗೇನಾದರೂ ಮಾಡ್ತಾನೆ. ಎಷ್ಟೇ ಮೀಸಲಾತಿ ತರ್ತಾನೆ, ಅದು ತರ್ತಾನೆ, ಇದು ತರ್ತಾನೆ.
ನಮ್ಗೆ ಏನೇನೋ ಮಾಡ್ತಾರೆ. ಅಲ್ಲೇನತ್ತೀವಿ ನಾವು ಒಬ್ಬ ನಿಗಮಂಡಲೇ ಮಾಡಲ್ಲ ಕುರುಬ ಸಮಾಜದವ್ರನ್ನ. ತನ್ನ ಕ್ಯಾಬಿನೆಟಲ್ಲಿ ಒಬ್ಬೇ ಮುಖ್ಯಮಂತ್ರಿ ಮಾಡಿ ಒಬ್ಬೇ ಒಬ್ಬಕಿನ ಮಿನಿಸ್ಟ್ರ್ ಮಾಡಿ ಬಾಗಿಲು ಮುಚ್ಕಪ್ಪ. ಒಬ್ಬ ಮಿನಿಸ್ಟ್ರ್ ಮಾಡಿ 8 ವರ್ಷ ಅಧಿಕಾರ ಮಾಡಿದ್ರೆ ಒಬ್ಬೇ ಮಿನಿಸ್ಟ್ರ್ ಮಾಡ್ಯಾರ. ಸಮಾಜ ವಿರೋಧಿಗಳು, ಕುರುಬ ಸಮಾಜ ವಿರೋಧಿಯತ ಸಿದ್ದರಾಮಯ್ಯ ಎಂದು ಸಮಾಜನ ಸಹಿಸ್ತಕ್ಕಂಥ ವ್ಯಕ್ತಿ ಅಲ್ಲತ, ಸಮಾಜನ ಬೆಳೆಸ್ತಕ್ಕಂಥ ವ್ಯಕ್ತಿ ಅಲ್ಲ. ಮತ್ತೆ ಬರ್ತಾನ, ನನಗೆ ಅನ್ಯಾಯ ಆಯಿತು, ಕಾಂಗ್ರೆಸ್ಸು ನನಗೆ ಹಿಂಗೆ ಮಾಡಿತು, ನೀವೆಲ್ಲ ಸಹಾಯ ಮಾಡಿರಿ, ನೀವೆಲ್ಲ ಸಪೋರ್ಟ್ ಮಾಡಿರಿ ಅಂತ ಮತ್ತೆ ಬರ್ತಾನ. 28ಕ್ಕೆ ನೀವು ಜಾಗ್ರತೆಗೊಳ್ರಿ, ಆ ವ್ಯಕ್ತಿನ ನಂಬಡ್ರಿ, ಆ ವ್ಯಕ್ತಿಯಿಂದ ಹೋಗ್ಬೇಡ್ರಿ, ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ರಿ. ಯಾವ ಪಕ್ಷ JDS ಇರ್ಬೋದು, BJP ಇರ್ಬೋದು, ಎಲ್ಲಿ ನಮಗೆ ಸ್ಥಾನಮಾನ ಸಿಗ್ತದೆ, ಎಲ್ಲಿ ಗೌರವ ಸಿಗ್ತದೆ ಅಲ್ಲಿ ಹೋಗ್ರಿ. ಈ ಸಿದ್ದರಾಮಯ್ಯ ನಂಬಿಕೆ ನೀವು ಜೀವನ ಮಾಡಿದರೆ ಹಾಳಾಗಿ ಹೋಗ್ತೀರಿ. ನಾನು ಆವಾಗಲೇ 13ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ನಾನು ಮೀಡಿಯಾದಲ್ಲಿ ಬಂದು ಹೇಳಿದ್ದೆ. ಅದನ್ನು ಯಾರು ನಮ್ಮ ಜನ ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ಅರ್ಥ ಮಾಡ್ಕೇರಿ. ಏನು ಮಾಡ್ಯಾನತ, ಯಾರಿಗೆ ಮಿನಿಸ್ಟ್ರ್ ಕೊಟ್ಟಾನ? ಗೆದ್ದಿರೋದೇ 4-5 ಜನ. ಚಿಮ್ಮನಿ ಕಟ್ಟಿಗೆ ಅನ್ಯಾಯ ಮಾಡಿದ, ವಿರೂಪಾಕ್ಷಪ್ಪಗೆ ಅನ್ಯಾಯ ಮಾಡಿದ. ಆಮೇಲೆ ಯಾರು ನಮ್ಮ ಮೈಸೂರು ಅತಿಗೂ ಅನ್ಯಾಯ ಮಾಡಿದ. ರೇವಣ್ಣ ಹಿಂದೆ ತಿರುಗ್ತಾನೆ, ಬಾಲಂಗೋಸಾಗಿ ಹಿಂದೆನೇ ತಿರುಗ್ತಾನೆ, ಆತಗೂ ಅನ್ಯಾಯ ಮಾಡಿದ. ಯಾರಿಗೆ ನ್ಯಾಯ ಕೊಟ್ಟನಪ್ಪ ಅದು? ಆತನ ಯಾಕೆ ನಂಬುತ್ರು ಮಾರಾಯ ನೀವು? ಅದನ್ನ ನಂಬಾಡ್ರಿ. ಆ ಮುಖ್ಯಮಂತ್ರಿ ಸ್ವಂತ ಅಣ್ಣ ತಮ್ಮರನ್ನೇ ನೋಡಿಲ್ಲ, ನಿಮ್ಮನ್ನೇನು ನೋಡ್ತಾನೆ? ವಿಶ್ವನಾಥ್ಗೆ ಅನ್ಯಾಯ ಮಾಡಿ ಇವತ್ತಿಗೆ ವಿಶ್ವನಾಥ್ ಹೇಳಿಕೆ ಅಂತ ಬರ್ತಾನೆ, ಫಸ್ಟ್ ಮೀಟ್ ಮಾಡಿ ಸಿದ್ದರಾಮಯ್ಯ ನಂಬಾಡ್ರಿ. ಹಂಗೆ ಜಯವಾಗಲಿ. ಏನು ಜಯವಾಗಲಿ? ಏನು ಮಾಡ್ಯಾನ ನಿಮಗೆ? ಏನು ಮಾಡಿಕೊಟ್ಟಾನ? ಅರೇ ಇವನೈತಿ ಮೀಸಲಾತಿ JDP ತಾಲೂಕು ಪಂಚಾಯತಿ ಯಡಿಯೂರಪ್ಪ ಕಟ್ ಮಾಡಿ ಜನರಲ್ ಮಾಡಿಟ್ಟ. ಓಸು ಒಂದೊಂದು ಪಂಚಾಯತಿಗೆ 6 ಮಂದಿ 7 ಮಂದಿ ನಾವು 2Aದಲ್ಲಿ ಗೆದ್ದಿದ್ವಿ. JDPಗೆ 8 ಜನ ಗೆದ್ದಿದ್ದೀವಿ, ತಾಲೂಕು ಪಂಚಾಯತಿಗೆ 8 ಜನ ಗೆದ್ದಿದ್ವಿ. ಅದನ್ನು ರದ್ದುಗೊಳಿಸಿದ. 13ರಲ್ಲಿ ಮುಖ್ಯಮಂತ್ರಿ ಆದ ಮ್ಯಾಗ ಸರ್ಕಾರದಲ್ಲಿ ಹೈಕೋರ್ಟ್ಗೆ ಅರ್ಜಿ ಹಾಕಿ ಅದನ್ನು ರಿಟರ್ನ್ ಮಾಡಿಸ್ಬೋದಾಗಿತ್ತು. ಅಂಥ ಕೆಲಸ ಆ ಮನುಷ್ಯ ಮಾಡಲಿಲ್ಲ. ಅಂದರೆ ಸಮಾಜ ಬೆಳಿಬಾರ್ದು, ಸಮಾಜ ಮೇಲೆ ಬರಬಾರ್ದು. ಈಗ ತನ್ನ ಮಗ ಬೆಳೆಸಕತ್ತೇನ, ನಾಳೆ ಇನ್ನೊಂದು ದಿನ ತನ್ನ ಮೊಮ್ಮಗನೇ ಬೆಳೆಸ್ತಾನೆ. ಮೊಮ್ಮಗನ ಆಲ್ರೆಡಿ MLA ಮಾಡಕ್ಕೆ ಹಚ್ಚಾನ, ಮಾಡ್ತಾನೆ. ಮತ್ತು ಇನ್ನೇನದ ಸ್ವಾರ್ಥ ರಾಜಕಾರಣ ಅಲ್ಲ ಇದು. ಕುಟುಂಬ ರಾಜಕಾರಣ, ದೇವೇಗೌಡರ ಕುಟುಂಬ ರಾಜಕಾರಣ, ಯಡಿಯೂರಪ್ಪನ ಕುಟುಂಬ ರಾಜಕಾರಣ. ನಿಂದೇನಪ್ಪ ಸ್ವಾಮಿ? ಅಂಥ ವ್ಯಕ್ತಿನ ಬೆಂಬಲಿಸ್ಬೇಡ್ರಿ ಸಮಾಜದವರೇ. ಕಲ್ಯಾಣ ಕರ್ನಾಟಕದಲ್ಲಿ ಯಾರಿದ್ದಾರಪ್ಪ ಸಮಾಜದಾಗ ಮುಖಂಡರು? ಈ ಸದ್ಯ ಉಳಿದಿರೋದೇ ಒಂದು ಕುಡಿ, ವಿರೂಪಾಕ್ಷಪ್ಪ. ಇವತ್ತು ಕೊಪ್ಪಳದಾಗ ಇತ್ನಾಳಿಗೆ ಸಿಗಲಿಲ್ಲ, 2 ಮಂದಿಗೆ ಮಂತ್ರಿ ಸ್ಥಾನ ಸಿಕ್ತು, ಇತ್ನಾಳಿಗೆ ಸಿಗಲಿಲ್ಲ. ಅಂದರೆ ಸಮಾಜ ನೀವು ಎಲ್ಲರೂ 5 MP ಗೆಲ್ಸಿರಲ್ಲ, ಎದಕ್ಕೆ ಗೆಲ್ಸ್ರಿ? ಸ್ವಲ್ಪ ಅರ್ಥ ಮಾಡ್ಕೇರಿ. ಕುರುಬ ಸಮಾಜದವರು ದೊಡ್ಡ ಶಾಣೆಯವರು ಇದ್ರಿ, ಜೈಕಾರ ಆಗ್ತಾರೆ.
ಅದ್ರ ಬಗ್ಗೆ ಫೋಟೋ ಇಳಿತೀರಿ, ಕುರಿ ಕೊಡ್ತೀರಿ, ನಾಯಿ ಕೊಡ್ತೀರಿ, ಕೋಳಿ ಕೊಡ್ತೀರಿ. ಸ್ವಲ್ಪ ಅರಿವು ಐತೆ ನಿಮ್ಗೆ? ನಾಚಿಗೆ ಎಲ್ಲಿಟ್ರಿ? ಸ್ವಲ್ಪ ಕಲ್ಕರಿ. ಆ ಕಾಲಕ್ಕೆ ಕುರುಬರು ಕಾಂಗ್ರೆಸ್ನಾಗ ಬೆಳೆದವರು. ಈ ಕಾಲಕ್ಕೆ ಯಾವನು ಬೆಳ್ಸಕತ್ತೆ ನಿಮ್ಗೆ? ಯಾವನು ಮುಖಂಡತ್ವ ಇದನ್ನು? ಅವನು ದಕ್ಷಿಣ ಕರ್ನಾಟಕ ಸಿ ಎಮ್, ದಕ್ಷಿಣ ಕರ್ನಾಟಕ ನೋಡ್ಕೊಂತಾನೆ. ಉತ್ತರ ಕರ್ನಾಟಕದ ಯಾರ ನಾರ ಅಂತ ಹೇಳುತ್ತಾ ತಾವು ಪ್ರಜ್ಞಾವಂತರಾತರ, ಬುದ್ಧಿವಂತರಾತರ, ಅನುಭವಿಸಿದ್ರು, ಶಾಣೆಯವರು, ಕುರುಬರು ಭಾಳ ಒಳ್ಳೆಯ ಮಂದಿ, ಭಾಳ ಒಳ್ಳೆಯ ಮಂದಿ. ಜೈಕಾರ ಹಾಕಕ್ಕೆ, ಕೂಗಕ್ಕೆ, ಲಾರಿ ತಗೊಂಡು ಹೋಗಕ್ಕೆ, ಬಸ್ಗಳು ತಗೊಂಡು ಹೋಗಕ್ಕೆ ಭಾಳ ಶಾಣೆಯವ್ರು ನೀವು. ನಿಮ್ಮಂಥ ಶಾಣೆಯವರು ನಮ್ಗೆ ಕಲ್ಯಾಣ ಕರ್ನಾಟಕ ಸಿಗಲ್ಲ ಅಂತ ಹೇಳುತ್ತಾ, ಮುಂದೆ ಇಂಥ ಒಂದು ಆ ವ್ಯಕ್ತಿ ಈ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಬಂದರೆ, ಉತ್ತರ ಕರ್ನಾಟಕಕ್ಕೆ ಬಂದರೆ ಬೈಕಟ್ ಮಾಡ್ತಕ್ಕಂಥ ಕೆಲಸ ಮಾಡಿರಿ, ಧಿಕ್ಕಾರ ಅಂತಕ್ಕಂಥ ಕೆಲಸ ಮಾಡಿರಿ. ಆ ವ್ಯಕ್ತಿಗೆ ಧಿಕ್ಕಾರ ಹಾಕ್ರಿ. ಅದರಿಂದ ನಮಗೇನು ಆಗೋದಿಲ್ಲ, ಅದರಿಂದ ಏನು ಅಪೇಕ್ಷೆ ಪಡೋಂಥ ಏನಿಲ್ಲ. ನಮಗೇನು ಒಂದೇ ಗುರಿ. ನಮಗೇನಾತ ನಮ್ಮ ಜನ ಎಲ್ಲರೂ ಬೇಸ ಇದ್ದಾರೆ. ನಮಗೆ ಎಷ್ಟು ಮೀಸಲಾತಿ ಬೇಕಾಗಿತ್ತು, ಆ ಎಷ್ಟು ಮೀಸಲಾತಿ ಕೊಡೋಕ್ಕಾಗಿಲ್ಲ. ಮಿನಿಸ್ಟ್ರುಗಳು ಕೊಡೋಕ್ಕಾಗಿಲ್ಲ, ನಿಗಮ ಮಂಡಳಿ ಕೊಡೋಕ್ಕಾಗಿಲ್ಲ. ಮತ್ತು ಯಾಕೆ ಬೇಕಾದ್ರೆ ಅದನ್ನ ಬಗ್ಗೆ ಯಾಕೆ ಚಿಂತೆ ಮಾಡ್ತಾರೆ ನೀವು? ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳುತ್ತಾ ನಾನು 4 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.